ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ಸೂಪರ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 6ನೇ ತರಗತಿಯಿಂದ 12ನೇ ತರಗತಿಯ ಸರ್ಕಾರಿ ಪುಸ್ತಕದಲ್ಲಿರ್ತಕ್ಕಂಥ ಜೀವಶಾಸ್ತ್ರ ಬಯೋಲಜಿಗೆ ಸಂಬಂಧಪಟ್ಟಂತೆ ಇದು 13ನೇ ವಿಡಿಯೋ ಆಗಿರ್ತದೆ. ಹಿಂದಿನ 12 ವಿಡಿಯೋಗಳನ್ನು ನೋಡಿದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ದಲ್ಲಿದೆ ಸ್ನೇಹಿತರೆ, ಒಂದ್ಸಾರಿ ಚೆಕ್ ಮಾಡಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನೋಡಿ, ಗೌರ್ಮೆಂಟ್ ಬುಕ್ನಿಂದ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತಕ್ಕಂಥದ್ದು ಜೀವಿಗಳ ಸಾಮ್ರಾಜ್ಯ ಅಂತಕ್ಕಂಥ ಒಂದು ಚಾಪ್ಟರ್ ಬಗ್ಗೆ ಸುಮಾರು ಒಂದು 25 ಪ್ರಶ್ನೆಗಳಿರ್ತಕ್ಕಂಥದ್ದು. ಆದ್ದರಿಂದ ವಿಡಿಯೋನ ಕೊನೆ ತನಕ ನೋಡಿ. ಮುಂಬರ್ತಕ್ಕಂಥ ಪೊಲೀಸ್ ಪರೀಕ್ಷೆಗೆ ಎಲ್ಲ ಪರೀಕ್ಷೆಗೆ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಒಂದು ವಿಡಿಯೋ ಆಗಿರ್ತದೆ. ಮೊದಲನೆಯ ಪ್ರಶ್ನೆ, ಕಪ್ಪೆಗಳು ಯಾವ ಪ್ರಾಣಿ ವರ್ಗಕ್ಕೆ ಸೇರುತ್ತವೆ? ನೋಡಿ, ಕಪ್ಪೆಗಳು ಅಂತಕ್ಕಂಥದ್ದು ಇವು ದ್ವಿಚರ ಪ್ರಾಣಿ ವರ್ಗಕ್ಕೆ ಸೇರ್ತಕ್ಕಂಥದ್ದು. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಒಂದು ಹಸಿರು ಹೂವನ್ನು ಕೆಂಪು ಗಾಜಿನ ಮೂಲಕ ನೋಡಿದಾಗ ಯಾವ ಬಣ್ಣದಲ್ಲಿ ಕಾಣುತ್ತದೆಯಪ್ಪ ಅಂದ್ರೆ ಇಲ್ಲಿ ಕೆಂಪು ಬಣ್ಣದಲ್ಲಿ ಕಾಣತಕ್ಕಂಥದ್ದು. ನೋಡಿ, ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ವರ್ಮಿ ಕಾಂಪೋಸ್ಟಿಂಗನ್ನು ಮಾಡುವ ಜೀವಿಗಳು ಯಾವುವಪ್ಪ ಅಂದ್ರೆ ಇಲ್ಲಿ ಎರೆಹುಳುಗಳು ಮಾಡ್ತಕ್ಕಂಥದ್ದು. ನೋಡಿ, ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಅನಿಮೋಫಿಲಿ ಎಂಬ ಪರಾಗಸ್ಪರ್ಶ ಯಾವುದರಿಂದ ಆಗುತ್ತದೆ? ನೋಡಿ, ಈ ಅನಿಮೋಫಿಲಿ ಅಂತಕ್ಕಂಥ ಪರಾಗಸ್ಪರ್ಶ ಅಂತಕ್ಕಂಥದ್ದು ಇಲ್ಲಿ ಗಾಳಿಯ ಮೂಲಕ ನಡೀತಕ್ಕಂಥ ಒಂದು ಪರಾಗಸ್ಪರ್ಶ ಆಗಿರ್ತದೆ. ನೋಡಿ, ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಚೇಳಿನ ಉಸಿರಾಟವು ಈ ಮೂಲಕ ನಡೆಯುತ್ತದೆ. ನೋಡಿ, ಚೇಳಿನಲ್ಲಿ ಉಸಿರಾಟ ಅಂತಕ್ಕಂಥದ್ದು ಯಾವುದರ ಮೂಲಕ ನಡೀತದಪ್ಪ ಅಂದ್ರೆ ಇಲ್ಲಿ ಬುಕ್ಲಂಗ್ಸ್ ಮೂಲಕ ನಡೀತಕ್ಕಂಥದ್ದು. ನೋಡಿ, ಈ ಪ್ರಶ್ನೆ ಸುಮಾರು ಬಾರಿ ರಿಪೀಟ್ ಆಗಿರ್ತಕ್ಕಂಥದ್ದು. ಈ ಪ್ರಶ್ನೆ 6ನೇ ತರಗತಿಯ ಒಂದು ಪಠ್ಯ ಪುಸ್ತಕದಲ್ಲಿರ್ತಕ್ಕಂಥದ್ದು. ಒಂದ್ಸಾರಿ ನೀವು ಕೂಡ ಚೆಕ್ ಮಾಡಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು FDA ಮತ್ತು SDAನಲ್ಲಿ ಆಗಿರ್ತಕ್ಕಂಥದ್ದು. ಒಂದ್ಸಾರಿ PCL ಆಗಿದೆ, ಒಂದ್ಸಾರಿ PSIನಲ್ಲಿ ಕೂಡ ರಿಪೀಟ್ ಆಗಿದೆ. ಒಂದ್ಸಾರಿ ಚೆಕ್ ಮಾಡಿ, ಗೌರ್ಮೆಂಟ್ ಬುಕ್ನಿಂದ ತುಂಬ ಪ್ರಶ್ನೆಗಳು ಬಂದಿರತಕ್ಕಂಥದ್ದು. ಆದ ಕಾರಣ ಯಾವುದೇ ಕಾರಣಕ್ಕೂ ಗೌರ್ಮೆಂಟ್ ಬುಕ್ಕನ್ನು ನೆಗ್ಲೆಕ್ಟ್ ಮಾಡಬೇಡಿ. ನೆಕ್ಸ್ಟು, ಸಾಸಿವೆ ಗಿಡದ ಹೂವಿನ ಬಣ್ಣ ಯಾವುದಪ್ಪ ಅಂದ್ರೆ ಇಲ್ಲಿ ಹಳದಿ ಅಂತಕ್ಕಂಥದ್ದು. ಸಾಸಿವೆ ಗಿಡದ ಹೂವಿನ ಬಣ್ಣ ಹಳದಿ ಆಗಿರ್ತದೆ. ಆದ್ದರಿಂದ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ನಿಂಬೆ ಗಿಡದ ಹೂವಿನ ಬಣ್ಣ ಯಾವುದು? ನೋಡಿ, ನಿಂಬೆ ಗಿಡದ ಹೂವಿನ ಬಣ್ಣ ಯಾವುದಪ್ಪ ಅಂದ್ರೆ ಇಲ್ಲಿ ಬಿಳಿ ಆಗಿರ್ತದೆ. ಇಲ್ಲಿ ಸುಮಾರು ಜನಕ್ಕೆ ಈ ಪ್ರಶ್ನೆನೂ ಕೂಡ ಗೊತ್ತಿರಲಿಲ್ಲ. ಹಳ್ಳಿ ಜನಕ್ಕೇನೋ ಗೊತ್ತಿರ್ತದೆ, ಸಿಟಿಯಲ್ಲಿ ಬೆಳೆದಿರ್ತಕ್ಕಂಥವ್ರಿಗೆ ಇಲ್ಲಿ ನಿಂಬೆ ಗಿಡದ ಹೂವಿನ ಬಣ್ಣ ಯಾವುದು, ಸಾಸಿವೆ ಗಿಡದ ಹೂವಿನ ಬಣ್ಣ ಇದು PSIನಲ್ಲಿ ಆಗಿರ್ತಕ್ಕಂಥ ಪ್ರಶ್ನೆ ಆಗಿರ್ತದೆ. ಇಂಥ ಸಿಂಪಲ್ ಪ್ರಶ್ನೆಗಳು ಕೂಡ ಕೆಲವೊಬ್ಬರಿಗೆ ಡಿಫಿಕಲ್ಟ್ ಅಥವಾ ಆದ್ದರಿಂದ ಎಲ್ಲವನ್ನ ಕೂಡ ನೋಡ್ಕೋಬೇಕಾಗ್ತದೆ. ಇನ್ನು ನೆಕ್ಸ್ಟು 7ನೆಯ ಪ್ರಶ್ನೆ, ಬೆನ್ನೆಲುಬು ಇಲ್ಲದ ಪ್ರಾಣಿಗಳನ್ನು ಏನೆಂದು ಕರೆಯುತ್ತಾರೆ? ನೋಡಿ, ಬೆನ್ನೆಲುಬು ಇಲ್ಲದ ಪ್ರಾಣಿಗಳನ್ನು ಇಲ್ಲಿ ಅಕಶೇರುಕಗಳು ಅಂತೇಳಿ ಕರೀತಾರೆ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು ಅದೇ ರೀತಿಯ 9ನೆಯ ಪ್ರಶ್ನೆ, ಸಸ್ಯಗಳು ಮುಖ್ಯವಾಗಿ ಇದರಿಂದ ಅವುಗಳ ಪೋಷಕಾಂಶಗಳನ್ನು ಪಡೆಯುತ್ತವೆ. ನೋಡಿ, ಸಸ್ಯಗಳು ಹೆಚ್ಚು ಪೋಷಕಾಂಶಗಳು ಮಣ್ಣಿನಿಂದ ಪಡಿತಕ್ಕಂಥದ್ದು. ನೋಡಿ, ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಬೇರೆ ದೇಶಗಳಲ್ಲಿ DDTಯನ್ನು ಏಕೆ ನಿಷೇಧಿಸಿದ್ದಾರೆ? ನೋಡಿ, ಇದೊಂದು ಕೀಟನಾಶಕ ಆಗಿರ್ತದೆ. ಈ DDT ಅಂತಕ್ಕಂಥದ್ದನ್ನು ಬೇರೆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಇದನ್ನು ಏಕೆ ನಿಷೇಧವನ್ನು ಮಾಡಿದ್ದಾರೆಪ್ಪ ಅಂದ್ರೆ ಅದು ಪರಿಸರದಲ್ಲಿ ಬಹುಕಾಲ ಉಳಿಯುತ್ತದೆ. ಆದ್ದರಿಂದ ಇದನ್ನು ಏನು ಮಾಡಿದ್ದಾರೆಪ್ಪ ಅಂದ್ರೆ ನಿಷೇಧವನ್ನು ಮಾಡಿರ್ತಾರೆ. ನೋಡಿ, ಬೇರೆ ದೇಶಗಳಲ್ಲಿ ನಿಷೇಧವಾಗಿರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಬಹಳ ಚಾಲು ಇದ್ದಾವೆ. ಅವು ನಮ್ಮಲ್ಲಿ ಕೂಡ ನಿಷೇಧ ಆಗಬೇಕು. ಆದರೆ ಅದನ್ನು ನಿಷೇಧ ನಮ್ಮ ಗೌರ್ಮೆಂಟ್ ಮಾಡಿದ್ರೂ ಕೂಡ ನಮ್ಮ ಜನರು ಅದನ್ನು ಬಳಕೆ ಮಾಡ್ತಾರೆ. ಇನ್ನೂ ಸುಮಾರು ಈ ರೀತಿಯ ಅಂಶಗಳು ಇರ್ತಕ್ಕಂಥದ್ದು. ನೆಕ್ಸ್ಟು 11ನೆಯ ಪ್ರಶ್ನೆ,
ಕೀಟಗಳು ಈ ವರ್ಗಕ್ಕೆ ಸೇರುತ್ತವೆ. ನೋಡಿ, ಕೀಟಗಳು ಯಾವ ವರ್ಗಕ್ಕೆ ಸೇರುತ್ತವೆಪ್ಪ ಅಂದ್ರೆ ಇಲ್ಲಿ ಸಂಧಿಪದಿಗಳ ವರ್ಗಕ್ಕೆ ಸೇರ್ತಕ್ಕಂಥದ್ದು. ನೋಡಿ, ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ವಿಶ್ವದಲ್ಲಿ ಅತ್ಯಂತ ಚಿಕ್ಕ ಹಕ್ಕಿ ಯಾವುದಪ್ಪ ಅಂದ್ರೆ ಇಲ್ಲಿ ಹಮ್ಮಿಂಗ್ ಬರ್ಡ್ ಅಂತಕ್ಕಂಥದ್ದು ಜಗತ್ತಿನಲ್ಲಿ ಅತ್ಯಂತ ಒಂದು ಚಿಕ್ಕ ಹಕ್ಕಿ ಆಗಿರ್ತದೆ. ಇನ್ನು ಅತಿ ಹೆಚ್ಚು ಬುದ್ಧಿವಂತ ಸಸ್ತನಿ ಯಾವುದು? ಅತಿ ಬುದ್ಧಿವಂತ ಸಸ್ತನಿ ಯಾವುದಪ್ಪ ಅಂದ್ರೆ ಇಲ್ಲಿ 13ನೇ ಪ್ರಶ್ನೆ. ನೋಡಿ, ಡಾಲ್ಫಿನ್ಗಳು ಅಂತಕ್ಕಂಥದ್ದು ಅತ್ಯಂತ ಬುದ್ಧಿವಂತ ಒಂದು ಸಸ್ತನಿ ಆಗಿರ್ತದೆ. ನೋಡಿ, ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಮಳೆಯ ನೀರು ಕೆಳಗಿನ ಯಾವುದನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ? ನೋಡಿ, ಮಳೆಯ ನೀರು ಯಾವುದನ್ನು ಹೆಚ್ಚಿಗೆ ಮಾಡಲು ಸಹಾಯವನ್ನು ಮಾಡುತ್ತದೆಪ್ಪ ಅಂದ್ರೆ ಇಲ್ಲಿ 14ನೇ ಪ್ರಶ್ನೆ. ನೋಡಿ, ಇಲ್ಲಿ ಕ್ಯಾಲ್ಸಿಯಮನ್ನು ಹೆಚ್ಚಿಗೆ ಮಾಡಲು ಸಹಾಯ ಮಾಡ್ತಕ್ಕಂಥ. ನೋಡಿ, ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಅಪ್ಸರೆ ಎಂಬುದು ಯಾವುದರ ಹೆಸರಾಗಿದೆ? ನೋಡಿ, ಅಪ್ಸರೆ ಅಂತಕ್ಕಂಥದ್ದು ಕೆಳಗಿನ ಒಂದು ಯಾವುದರ ಒಂದು ಹೆಸರಾಗಿದೆಯಪ್ಪ ಅಂದ್ರೆ ಇದೊಂದು ಜಿರಳೆಯ ಹೆಸರು ಆಗಿರ್ತದೆ. ನೋಡಿ, ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 16ನೇ ಪ್ರಶ್ನೆ. ನಾವು ಮೇಕೆ ಅಥವಾ ಕುರಿಯ ಮಾಂಸವನ್ನು ಸೇವಿಸಿದಾಗ, ನೋಡಿ, ನಾವು ಮೇಕೆ ಅಥವಾ ಕುರಿಯ ಮಾಂಸವನ್ನು ಸೇವಿಸಿದಾಗ ನಾವಿಲ್ಲಿ ದ್ವಿತೀಯ ಗ್ರಾಹಕ ಆಗಿರ್ತೀವಿ. ನೋಡಿ, ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು 17ನೇ ಪ್ರಶ್ನೆ. ಅಮೀಬಾ ಯಾವ ಸಾಮ್ರಾಜ್ಯಕ್ಕೆ ಸೇರಿದೆ? ಅಮೀಬಾ ಅಂತಕ್ಕಂಥದ್ದು ಇಲ್ಲಿ ಪ್ರೊಟೆಸ್ಟಾ ವರ್ಗಕ್ಕೆ ಸೇರಿರ್ತದೆ. ನೋಡಿ, ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು 18ನೇ ಪ್ರಶ್ನೆ. ಕೆಳಗಿನ ಯಾವುದು ಶೀತ ರಕ್ತ ಪ್ರಾಣಿಯಾಗಿದೆ? ಯಾವುದು ಶೀತ ರಕ್ತ ಪ್ರಾಣಿ ಆಗಿದೆಯಪ್ಪ ಅಂದ್ರೆ ಇಲ್ಲಿ ಮೇಲಿನ ಎಲ್ಲವೂ ಕೂಡ ಶೀತ ರಕ್ತ ಪ್ರಾಣಿಗಳಾಗಿರ್ತವೆ. ಇಲ್ಲಿ ಮೀನಾಗಿರ್ಬೋದು, ಕಪ್ಪೆ ಆಗಿರ್ಬೋದು, ಹಲ್ಲಿ ಆಗಿರ್ಬೋದು, ಎಲ್ಲವೂ ಕೂಡ ಶೀತ ರಕ್ತ ಪ್ರಾಣಿ ಆಗಿರುವುದರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು 19ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ರಕ್ತವನ್ನು ಹೊಂದಿಲ್ಲ ಆದರೆ ಉಸಿರಾಟಕ್ಕೆ ಒಳಗಾಗುತ್ತದೆ? ನೋಡಿ, ಯಾವುದು ರಕ್ತ ಹೊಂದಿಲ್ಲ ಆದರೆ ಉಸಿರಾಟಕ್ಕೆ ಒಳಗಾಗ್ತಕ್ಕಂಥದ್ದೊಂದು ಯಾವುದು ಅಂತೇಳಿ ಇಲ್ಲಿ 19ನೇ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು. ಇಲ್ಲಿ ಹೈಡ್ರಾ ಅಂತಕ್ಕಂಥದ್ದು. ನೋಡಿ, ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು 20ನೇ ಪ್ರಶ್ನೆ. ಪಾಚಿಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ನೋಡಿ, ಪಾಚಿಗಳ ಅಧ್ಯಯನವನ್ನು ಇಲ್ಲಿ ಪೈಕಾಲಜಿ ಅಂತೇಳಿ ಕರಿತಕ್ಕಂಥದ್ದು. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು ಪಕ್ಷಿಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ನೋಡಿ, ಪಕ್ಷಿಗಳ ಅಧ್ಯಯನವನ್ನು ಇಲ್ಲಿ ಅರ್ನಿಥಾಲಜಿ ಅಂತೇಳಿ ಕರಿತಕ್ಕಂಥದ್ದು. ನೋಡಿ, ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು 23ನೇ ಪ್ರಶ್ನೆ. ಇವುಗಳಲ್ಲಿ ಮೊಟ್ಟೆ ಇಡುವ ಸಸ್ತನಿ ಯಾವುದು? ನೋಡಿ, ಮೊಟ್ಟೆ ಇಡ್ತಕ್ಕಂಥ ಒಂದು ಸಸ್ತನಿ ಯಾವುದಪ್ಪ ಅಂದರೆ ಇಲ್ಲಿ ಎಕಿಡ್ನಾ ಅಂತಕ್ಕಂಥದ್ದು ಮೊಟ್ಟೆ ಇಡ್ತಕ್ಕಂಥದ್ದು. ಕೆಳಗಿನ ಯಾವ ಗಿಡ ಮುಳ್ಳುಗಳನ್ನು ಹೊಂದಿದೆ ಅಂತಕ್ಕಂಥ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು. ಯಾವ ಗಿಡ ಮುಳ್ಳುಗಳನ್ನು ಹೊಂದಿದೆಯಪ್ಪ ಅಂದ್ರೆ ಇಲ್ಲಿ ನಿಂಬೆ ಗಿಡ ಅಂತಕ್ಕಂಥದ್ದು ಮುಳ್ಳುಗಳನ್ನು ಹೊಂದಿರತಕ್ಕಂಥದ್ದು. ನೋಡಿ, ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಕೊನೆಯ ಪ್ರಶ್ನೆಯನ್ನು ಕಮೆಂಟ್ ಮಾಡಿ, ಹಾಗೆ ಹಿಂದಿನ ವಿಡಿಯೋಗಳನ್ನು ಚೆಕ್ ಮಾಡಿ ಸ್ನೇಹಿತರೆ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋಗಳಾಗಿರ್ತವೆ. ಇಲ್ಲಿ ಹಾವುಗಳು ಯಾವುದರಿಂದ ಧ್ವನಿ ಕಂಪನವನ್ನು ಸ್ವೀಕರಿಸುತ್ತವೆ ಅಂತಕ್ಕಂಥದ್ದು ಇದು ಗೌರ್ಮೆಂಟ್ ಬುಕ್ನಲ್ಲಿ ಇರ್ತಕ್ಕಂಥದ್ದು. ಸ್ವಲ್ಪ ಹುಡುಕಾಡಿ ಕಮೆಂಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.